ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ದಿನ ರಾಘವೇಂದ್ರ ಸ್ವಾಮಿಗಳ ಮಠದ ಪರಂಪರೆಯಲ್ಲಿ ಬಂದಿರುವಂತಹ ಶ್ರೀ ವಿಜಯೀಂದ್ರ ತೀರ್ಥರ ಆರಾಧನೆ. ಆದ ಕಾರಣ ಶ್ರೀ ವಿಜಯೀಂದ್ರ ತೀರ್ಥರ ಸ್ಮರಣೆಯನ್ನು ಇವತ್ತು ಮಾಡಿಕೊಳ್ಳೋಣ ನಮ್ಮ ಜ್ಞಾನರಸ ಗುಳಿಗೆಗಳ ಲಘು ಉಪನ್ಯಾಸದಲ್ಲಿ. ವಿಜಯೀಂದ್ರ ತೀರ್ಥ ಕರಾಬ್ಜೋತ್ತ ಸುಧೀಂದ್ರ ವರಪುತ್ರಕಃ ಅಂತ ರಾಯರ ಸ್ತೋತ್ರದಲ್ಲಿ ಹೇಳಲ್ಪಟ್ಟಿದೆ. ವಿಜಯೀಂದ್ರ ತೀರ್ಥರ ಕರಕಮಲ ಸಂಜಾತರಾದ ಸುಧೀಂದ್ರ ತೀರ್ಥರ ವರಪುತ್ರರು ಶ್ರೀ ರಾಘವೇಂದ್ರ ತೀರ್ಥರು ಅಂತ. ಅಂದರೆ ರಾಘವೇಂದ್ರ ತೀರ್ಥರ ಪರಮ ಗುರುಗಳು ಶ್ರೀ ವಿಜಯೀಂದ್ರ ತೀರ್ಥರು. ಶ್ರೀ ವಿಜಯೀಂದ್ರ ತೀರ್ಥರ ಗುರುಗಳು ಶ್ರೀ ಸುರೇಂದ್ರ ತೀರ್ಥರು. ಶ್ರೀ ಸುರೇಂದ್ರ ತೀರ್ಥರು ನಿತ್ಯೋಪವಾಸವನ್ನು ಮಾಡಿ ಅಹೋಬಿಳ ನರಸಿಂಹದೇವರನ್ನು ಪ್ರಸನ್ನೀಕರಿಸಿಕೊಂಡಂತಹ ಮಹಾನುಭಾವರು ಶ್ರೀ ಸುರೇಂದ್ರ ತೀರ್ಥರು. ಇಲ್ಲಿ ಉಪವಾಸ ಅಂತ ಹೇಳಿದರೆ ನೀರನ್ನು ಆಹಾರವನ್ನು ಬಿಟ್ಟು ಹೊಟ್ಟೆಯನ್ನು ಸುಟ್ಟುಕೊಳ್ಳುವುದೇ ಉಪವಾಸ ಅಲ್ಲ. ಉಪವಾಸ ಅಂತ ಹೇಳಿದರೆ ಉಪ ಅಂದರೆ ಹತ್ರಿ, ವಾಸ ಅಂದರೆ ನಿವಾಸ ಮಾಡುವುದು. ಭಗವಂತನತ್ರಿ ವಾಸ ಮಾಡುವುದೇ ಉಪವಾಸ. ಅಂದರೆ ನಮ್ಮ ಮನಸ್ಸನ್ನು ಭಗವಂತನಲ್ಲಿ ಸದಾ ಇಡುವುದೇ, ಭಗವಂತನತ್ರಿ ನಮ್ಮ ಮನಸ್ಸು ಇರುವುದೇ ಉಪವಾಸ. ಆ ರೀತಿಯಲ್ಲಿ ನಿತ್ಯೋಪವಾಸವನ್ನು ಮಾಡಿ ಅಹೋಬಿಳ ನರಸಿಂಹದೇವರನ್ನು ಪ್ರಸನ್ನೀಕರಿಸಿಕೊಂಡಂತಹ ಮಹಾ ತಪಸ್ವಿಗಳು ಶ್ರೀ ಸುರೇಂದ್ರ ತೀರ್ಥರು. ಶ್ರೀ ಸುರೇಂದ್ರ ತೀರ್ಥರು ಸಂಚಾರ ಮಾಡ್ತಾ ಮುನಿತ್ರಯರಲ್ಲಿ ಒಬ್ಬರಾದ ವ್ಯಾಸರಾದ ಗುರುಸಾರ್ವಭೌಮರಲ್ಲಿ ಬಂದು ನನಗೆ ಪುತ್ರಭಿಕ್ಷೆಯನ್ನು ನೀಡಬೇಕು ಅಂತ ಕೇಳಿದರು. ವ್ಯಾಸರಾಜರಲ್ಲಿ 24 ಜನ ಚತುರ್ವಿಂಶತಿ ಕೇಶವನಾಮ ಯತಿಗಳು ಇದ್ದರು, ಅನೇಕ ಶಿಷ್ಯರಿದ್ದರು. ಅವರಲ್ಲಿ ಒಬ್ಬರಾದ ಶ್ರೀ ವಿಷ್ಣು ತೀರ್ಥರನ್ನು ಸುರೇಂದ್ರ ತೀರ್ಥರಿಗೆ ನೀಡಿದರು. ಆ ವಿಷ್ಣು ತೀರ್ಥರನ್ನು ಶಿಷ್ಯರಾಗಿ ಸ್ವೀಕಾರ ಮಾಡಿ ಶ್ರೀ ಸುರೇಂದ್ರ ತೀರ್ಥರು ದ್ವೈತ ವೇದಾಂತ ವಿದ್ಯಾ ಸಾಮ್ರಾಜ್ಯಕ್ಕೆ ಪಟ್ಟಾಭಿಷಿಕ್ತರನ್ನಾಗಿ ಮಾಡಿ ಶ್ರೀ ವಿಜಯೀಂದ್ರ ತೀರ್ಥರು ಅಂತ ಹೆಸರಿಟ್ಟರು. ವಿಜಯೀಂದ್ರ ತೀರ್ಥರು ಚತುಷ್ಷಷ್ಟಿ ಕಲಾಪೂರ್ಣರು. 64 ಕಲೆಗಳಲ್ಲಿ ನಿಷ್ಣಾತವಾದಂತಹ ಸಾಮರ್ಥ್ಯವುಳ್ಳವರು, ಅಸಾಧಾರಣವಾದ ಸಾಮರ್ಥ್ಯವುಳ್ಳವರು. 106 ಗ್ರಂಥಗಳು ಬರೆದವರು, ರಾಜರಿಂದ ರತ್ನಾಭಿಷೇಕಗಳನ್ನು ಪಡೆದವರು. ಈ ವಿಷಯವನ್ನು ರಾಘವೇಂದ್ರ ವಿಜಯದಲ್ಲಿ ನಾರಾಯಣಾಚಾರ್ಯರು ರಾಯರ ಚರಿತ್ರೆಯನ್ನು ಬರಿತಾ ಹೇಳ್ತಾರೆ. ವಿದ್ವದ್ವರೋಸ್ಮಾದ್ ವಿಜಯೀಂದ್ರಯೋಗಿ ವಿದ್ಯಾಸು ಹೃದ್ಯಾ ಸ್ವತುಲ ಪ್ರಭಾವ ರತ್ನಾಭಿಷೇಕಂ ಕಿಲ ರಾಮರಾಜಾತ್ ಪ್ರಾಪ್ಯಾಗ್ರ್ಯ ಲಕ್ಷ್ಮೀನ ಕೃತಾಗ್ರಹಾರಾನ್. ಮಹಾಮಹಿಮೋಪೇತರಾದ ಶ್ರೀ ಸುರೇಂದ್ರ ತೀರ್ಥರಿಂದ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ಪ್ರಣವೋಪದೇಶವನ್ನು ಹೊಂದಿರುವಂತಹ ಜ್ಞಾನಿಗಳಲ್ಲಿ ಶ್ರೇಷ್ಠರಾದಂತಹ ವಿಜಯೀಂದ್ರ ತೀರ್ಥರು ಮನೋಹರವಾದ ಚತುಷ್ಷಷ್ಟಿ ಕಲೆಗಳಲ್ಲಿ ಅಸದೃಶವಾದ, ಅಸಾಮಾನ್ಯವಾದ, ಅಸಾಧಾರಣವಾದ ಸಾಮರ್ಥ್ಯವುಳ್ಳ ಶ್ರೀ ವಿಜಯೀಂದ್ರ ತೀರ್ಥರು. ಇಂತಹ ಯತಿಶ್ರೇಷ್ಠರಿಗೆ ಹಳೆಯ ರಾಮರಾಯ ಎಂಬ ವಿಜಯನಗರ ರಾಜ ರತ್ನಾಭಿಷೇಕವನ್ನು ಮಾಡಿ ಕೃತಾರ್ಥನಾದನಂತೆ. ಆ ರತ್ನಾಭಿಷೇಕ ಸಂದರ್ಭದಲ್ಲಿ ಹಳೆಯ ರಾಮರಾಯ ವಿಜಯನಗರ ರಾಜ ಅನೇಕವಾದ ಅತ್ಯಂತ ಬಹುಳ ಸಂಪತ್ತನ್ನು ವಿಜಯೀಂದ್ರ ತೀರ್ಥರಿಗೆ ಕೊಟ್ಟ. ವಿಜಯೀಂದ್ರ ತೀರ್ಥರು ಆ ಸಂಪತ್ತನ್ನು ಶ್ರೋತ್ರಿಯ ಬ್ರಾಹ್ಮಣರಿಗೂ ವಿದ್ವಾಂಸರಿಗೂ ವಿನಿಯೋಗಿಸಿದರಂತೆ, ವೆಚ್ಚ ಮಾಡಿದರು. ಅವರ ವಾಸಸ್ಥಾನಕ್ಕಾಗಿ ಅನೇಕವಾದ ಸಂಪದ್ಭರಿತವಾದ ಅಗ್ರಹಾರಗಳನ್ನು ಕಟ್ಟಿಸಿದರಂತೆ. ಅಂತಹ ವಿರಕ್ತ ಶಿಖಾಮಣಿಗಳು ವಿಜಯೀಂದ್ರ ತೀರ್ಥರು. ವಿಜಯೀಂದ್ರ ತೀರ್ಥರು ಅಸದೃಶವಾದ, ಅಸಾಮಾನ್ಯವಾದಂತಹ ವಿದ್ವಾಂಸರು, ಪಂಡಿತರು, ಜ್ಞಾನಿಗಳು. ಅದೇ ವಿಷಯವನ್ನು ವಾಕ್ಯೇ ಪದೇ ಪಾದ ವಿಲೋಚನೋಕ್ತೌ ವ್ಯಾಸೀಯ ಶಾಸ್ತ್ರೇ ಚ ಕೃತಾನ್ ಪ್ರಬಂಧಾನ್ ಆಸ್ತಾಂ ಬುಧಃ ಶ್ರೋತುಮಶೇಷಮೇಷಾಮಾಖ್ಯಾಃ ಸಮಾಖ್ಯಾದ್ಯದಿ ಪಂಡಿತೋಸೌ ಅಂತ ಹೇಳ್ತಾರೆ. ಶ್ರೀ ವಿಜಯೀಂದ್ರ ತೀರ್ಥರು ಪೂರ್ವಮೀಮಾಂಸಾ, ವ್ಯಾಕರಣ, ನ್ಯಾಯ, ವೇದಾಂತ ಮೊದಲಾದ ಶಾಸ್ತ್ರಗಳಲ್ಲಿ
ರಚಿಸಿದ ಅನೇಕ ಗ್ರಂಥಗಳನ್ನು, ಪ್ರಬಂಧಗಳನ್ನು ಗುರುಮುಖೇಣ ಓದುವುದು ಎಂಬ ವಿಷಯ ಬಗಲಿಗಿರಲಿ. ಓದೋದು ಬೇಡ, ಅಧ್ಯಯನ ಮಾಡುವುದು ಬೇಡ. ಯಾವನಾದರೆ ವಿಜಯೇಂದ್ರ ತೀರ್ಥರಿಂದ ರಚಿತವಾದ ನೂರಾರು ಗ್ರಂಥಗಳ ಹೆಸರುಗಳನ್ನಾದರೂ ಕೂಡ ತಪ್ಪಿಲ್ಲದೆ ಹೇಳಿದರೆ ಸಾಕು, ಅವನನ್ನು ಪಂಡಿತರು ಪಂಡಿತನಾಗಿ ಗುರುತಿಸುತ್ತಾರೆ ಅಂತ ಹೇಳ್ತಾರೆ. ಅಂದರೆ ವಿಜಯೇಂದ್ರ ತೀರ್ಥರ ಪಾಂಡಿತ್ಯ ಎಂಥದ್ದು, ವಿದ್ವತ್ ಪ್ರೌಢಿಮೆ ಎಂಥದ್ದು ಅಂಥೇಳಿ ನಾವು ಗಮನಿಸಬಹುದು. ವಿಜಯೇಂದ್ರ ತೀರ್ಥರು ಚತುಷ್ಷಷ್ಟಿ ಕಲಾಪೂರ್ಣರು, 64 ಕಲೆಗಳಲ್ಲಿ ನಿಷ್ಣಾತವಾದ ಪಾಂಡಿತ್ಯ ಉಳ್ಳವರು. ಅದರಲ್ಲಿ ವಿಗ್ರಹಗಳು ಮಾಡುವುದು ಎಂಬುದು ಒಂದು ಕಲೆ. ನಾವು ಕುಂಭಕೋಣಕ್ಕೆ ಹೋದಾಗ ಮೂಲ ಬೃಂದಾವನ ಅಲ್ಲಿದೆ ವಿಜಯೇಂದ್ರ ತೀರ್ಥರದು. ಮೂಲ ಬೃಂದಾವನ ದರ್ಶನ ಮಾಡಿಕೊಂಡು ಆಮೇಲೆ ನೋಡಿದರೆ ವಿಜಯೇಂದ್ರ ತೀರ್ಥರಿಂದ ನಿರ್ಮಿತವಾದ, ವಿಜಯೇಂದ್ರ ತೀರ್ಥರ ಕೈಯಿಂದ ಮಾಡಲ್ಪಟ್ಟ ದೇವತಾ ಮೂರ್ತಿಗಳ ಭಗವಂತನ ವಿಗ್ರಹಗಳನ್ನು ನಾವು ಕಾಣಬಹುದು. ವಿಜಯೇಂದ್ರ ತೀರ್ಥರು ಅವರ ಅಸಾಮಾನ್ಯವಾದ ಪಾಂಡಿತ್ಯದಿಂದ, ತಪಶಕ್ತಿಯಿಂದ ಆ ದ್ವೈತ ವೇದಾಂತ ವಿದ್ಯಾ ಸಾಮ್ರಾಜ್ಯವನ್ನು ಸಂಪನ್ನಗೊಳಿಸಿ ರಾಜರಿಂದಲೂ ಕೂಡ ಸನ್ಮಾನಿತರಾಗಿ ಬ್ರಾಹ್ಮಣರನ್ನು ಚೆನ್ನಾಗಿ, ವಿದ್ವಲ್ಲೋಕವನ್ನು ಚೆನ್ನಾಗಿ ಸಂರಕ್ಷಣೆ ಮಾಡಿಕೊಂಡು ಬಂದು ರಾಯರನ್ನು ಕೊಟ್ಟಿರುವಂತಹ ಸುಧೀಂದ್ರ ತೀರ್ಥರನ್ನು ನಮಗೆ ಕೊಟ್ಟಿರುವಂತಹ ಮಹಾನುಭಾವರು. ಯಾವ ಗುರುಗಳ ಮಹಿಮೆಯಾದರೂ ಹೇಳಲಿಕ್ಕೆ ನಮಗೆ ಎಷ್ಟು ವರ್ಷಗಳಾದರೂ ಸಾಲದು. ಮಹಾನುಭಾವರು, ಅಪರೋಕ್ಷ ಜ್ಞಾನಿಗಳು, ಅವರ ಮಹಿಮೆಗಳು ಹೇಳುವುದಕ್ಕೆ, ಅವರನ್ನು ಕುರಿತು ಮಾತನಾಡುವುದಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಆದರೂ ಕೇವಲ ಅವರ ಅನುಗ್ರಹದಿಂದ ಇವರೆಲ್ಲರೂ ನಿತ್ಯವೂ ಪ್ರಾತಸ್ಮರಣೀಯರು. ನಿತ್ಯವೂ ಪ್ರಾತಸ್ಮರಣೀಯರಾದ ಈ ಮಹಾನುಭಾವರನ್ನು ನಾವು ಆರಾಧನಾ ದಿನದಲ್ಲಾದರೂ ಕೂಡ ವಿಶೇಷವಾಗಿ ಸ್ಮರಿಸಬೇಕು. ಆದ ಕಾರಣ ಯಥಾಯೋಗ್ಯವಾಗಿ, ಯಥಾಶಕ್ತಿಯಿಂದ ನಾವು ಇವತ್ತು ನಮ್ಮ ಜ್ಞಾನರಸ ಗುಳಿಗೆಗಳ ಈ ಲಘು ಉಪನ್ಯಾಸ ಮಾಲಿಕೆಯಲ್ಲಿ ಇವತ್ತು ಸ್ಮರಿಸಿಕೊಳ್ತಾ ಇದ್ದೇವೆ. ಅವರ ಬಗ್ಗೆ ಅವರ ಧ್ಯಾನ ಶ್ಲೋಕ ಹೀಗೆ ಇದೆ. ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ. ಅಂದರೆ ಭಕ್ತರ ಮನಸ್ಸೆಂಬ ಕಮಲಗಳನ್ನು ಅರಳಿಸುವಂತಹ ಸೂರ್ಯನಂತೆ ಇರುವ, ನಮಸ್ಕಾರ ಮಾಡುವವರಿಗೆ ಕಲ್ಪವೃಕ್ಷವೂ ಕಾಮಧೇನುವೂ ಆದ ವಿಜಯೇಂದ್ರ ತೀರ್ಥ ಗುರುಗಳಿಗೆ ನಮಸ್ಕಾರ ಅಂತ ಈ ಶ್ಲೋಕದ ಅರ್ಥ. ಅಂದರೆ ಭಕ್ತರ ಮನಸ್ಸು ಎಂಬ ಕಮಲಗಳನ್ನು ಅರಳಿಸುವ ಸೂರ್ಯನಂತೆ ಇದ್ದಾರೆ ವಿಜಯೇಂದ್ರ ತೀರ್ಥರು. ಅಂದರೆ ಭಕ್ತರ ಮೇಲೆ ವಿಶೇಷ ಅನುಗ್ರಹ ಮಾಡುವವರು, ಕರುಣಾಮೂರ್ತಿಗಳು ವಿಜಯೇಂದ್ರ ತೀರ್ಥರು. ಯಾರು ವಿಜಯೇಂದ್ರ ತೀರ್ಥರಿಗೆ ನಮಸ್ಕಾರವನ್ನು ಮಾಡ್ತಾರೆ, ಬೇಡಿದ್ದು ಕೊಡುವಂತಹ ಕಾಮಧೇನುವು ಕಲ್ಪವೃಕ್ಷದಂತೆ ಇವರು ಬೇಡಿದ್ದೆಲ್ಲ ಕೊಡುವಂಥವರು. ಅಂತಹ ವಿಜಯೇಂದ್ರ ತೀರ್ಥ ಗುರುಗಳಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳ್ತಾ, ಈ ವಿಜಯೇಂದ್ರ ತೀರ್ಥರ ಆರಾಧನಾ ಸಂದರ್ಭವಾಗಿ ನಮ್ಮ ಈ ಲಘು ಉಪನ್ಯಾಸದಲ್ಲಿ ಅವರ ಆರಾಧನಾ ಸಂದರ್ಭವಾಗಿ ಅವರನ್ನು ಕುರಿತು ಯಥಾಯೋಗ್ಯವಾಗಿ 2 ಮಾತುಗಳನ್ನು ಮಾತನಾಡಿ ಅವರ ಸ್ಮರಣೆಯನ್ನು ಮಾಡಿದ್ದಾಗಿದೆ. ಅವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಶ್ರೀ ಕೃಷ್ಣಾರ್ಪಣಮಸ್ತು, ಮಧ್ಯೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು.